ಆಫೀಸ್ ಹತ್ರ ಎಲ್ಲ ಗುಂಡಿಗಳಿದೆ. ಯಾಕಂದರೆ ನೆನ್ನೆ ಡಿ ಕೆ ಶಿವಕುಮಾರ್ ವೇದಿಕೆ ಮೇಲೆ ಹೇಳಿದ್ದಾರೆ, ಇನ್ನೂ ಗುಂಡಿ ಇದ್ದಾವೆ, ಗುಂಡಿ ನಮ್ಮ ಗಮನಕ್ಕೆ ಬಂದಿದ್ದೀವಿ, ಮತ್ತೆ ಮುಗಿಸ್ತೀವಿ ಅಂತ ಹೇಳ್ತಿದ್ದಾರೆ. ಏನು ಹೇಳಿದರೆ ಎಷ್ಟಿದೆ ಸರ್ ಇನ್ನು? ಈಗ ಸಾಹೇಬರು ತಮಗೆ ಈಗಾಗಲೇ ಹೇಳಿದ್ದಾರೆ, ಡಿ ಸಿ ಎಮ್ ಅವರು ನಮಗೆ ಸಂಬೋಧಿಸಿ ನಾವು ಕೂಡ ಬಂದು ನೋಡ್ತೀವಿ. 100% ಆಗಿದೆ ಅಂತ ಹೇಳಲಿಕ್ಕಾಗೋದಿಲ್ಲ, ಯಾರಿಗೂ 100% ಆಗಿದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಬಟ್ ಮುಖ್ಯವಾಗಿ ಎಲ್ಲಿ ನಮ್ಮ ಗಮನಕ್ಕೆ ಬಂತು ಅದೆಲ್ಲ ನಾವು ಮಾಡಿದ್ದೇವೆ. ಆದರೂ ಸಹ ಅಲ್ಪ ಸ್ವಲ್ಪ ಉಳಿದಿರುತ್ತದೆ, ಅದು ವಿಲ್ ಅಟೆಂಡ್ ಇಟ್. ನಾವು ಮಾಡ್ತಾನೆ ಇದ್ದೀವಿ, ಇನ್ನು ಫಾಸ್ಟಾಗಿ ಮಾಡ್ತೀವಿ. ಈಗಾಗಲೇ ನಾವು ಹೇಳ್ತೀವಲ್ಲ, ಟೋಟಲ್ ಪ್ಯಾಚಸ್ ನಮ್ಮದು 3 ಥರದ್ದು: ಗುಂಡಿಗಳು ಪ್ಲಸ್ ಬ್ಯಾಡ್ ರೀಚಸ್ ಪ್ಲಸ್ ಬ್ಯಾಡ್ ಪ್ಯಾಚಸ್. ಪ್ಯಾಚಸ್ ಅಂದರೆ ಒಂದೊಂದಕ್ಕೆ ಇರುತ್ತೆ, ಬ್ಯಾಡ್ ರೀಚಸ್ ಅಂದರೆ ಒಂದು 10-50 ಮೀಟರ್ವರೆಗೂ ಹೋಗ್ಬೋದು. ಸೊ ಬ್ಯಾಡ್ ರೀಚಸ್, ಬ್ಯಾಡ್ ಪ್ಯಾಚಸ್ ಇತ್ಯಾದಿ ಮಾಡಿದರೆ 14,000 ಅಷ್ಟು ನಾವು ಕವರ್ ಮಾಡಿದ್ದೀವಿ. 14,000 ಹಾಕೋಲಾಗಿ. ನಿಮಗೆ ಬಂದಿರೋ ಪ್ರಕಾರ ಎಷ್ಟಿದೆ ಸರ್ ಬ್ಯಾಲೆನ್ಸು? ನಮ್ಮ ಬಂದಿರೋ ಪ್ರಕಾರ ಎಲ್ಲ ಆಗಿದೆ. ಬಟ್ ಅದನ್ನು ನಮ್ಮ ಗುಂಡಿ ಗಮನ ಆ್ಯಪಲ್ಲಿ ಬರ್ತಿದ್ದಾವೆ ಸರ್, ಡೈಲಿ 1000 ಗುಂಡಿ ಬರ್ತಿದೆ ಅಂತ ಹೇಳಿದ್ವಿ. ಅದ್ರ ಪ್ರಕಾರ ಇವತ್ತು ನೋಡಿದರೆ ನಮ್ಮ RI ಬೆಟ್ಟು ಅರೌಂಡ್ 800 ಇದೆ. ಸರ್, ಈಗ ನಿನ್ನೆಯಿಂದ ಮಳೆ ಶುರು ಆಗಿದೆ ಸರ್, ಇವತ್ತು 2 ಕಡೆಗೆ ಬಂದಿದೆ. ಅದು ನಾವು ಚೆಕ್ ಮಾಡ್ತಾ ಇದ್ದೀವಿ. ಅದು ಒಂದು ಸುದ್ದಿದಲ್ಲಿನ ಮಾಧ್ಯಮದಲ್ಲಿಯೂ ಕೂಡ ಬಂತು, ಸಾಮಾಜಿಕ ಇದರಲ್ಲಿ ಜಾಲತಾಣದಲ್ಲಿಯೂ ಬಂತು. ಅದು ನಾವು ಚೆಕ್ ಮಾಡ್ತಾ ಇದ್ದೀವಿ. ಈ ಕಡೆಗೆ ಆ ಕಡೆಗೆ ಎಲ್ಲಿ ಅಲ್ಪ ಸ್ವಲ್ಪ ಕಡೆಗೆ ಏನು ಕೆಟ್ಟ ಕೆಲಸ ಏನಾಗಿದ್ದಲ್ಲಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ, ಸರಿ ಮಾಡ್ಕೊತೀವಿ. ನಮ್ಮ ಕಂಟ್ರೋಲ್ ರೂಮ್ ಇತ್ಯಾದಿ ಭದ್ರವಾಗಿ ಇಟ್ಕೊಂಡಿದ್ದೇವೆ. ನಿನ್ನೆ ಬೆಳೆದಾಗ ಕೂಡ ನಾವು ಎಲ್ಲ ಚೀಫ್ ಇಂಜಿನಿಯರ್ಸ್ಗೆ ಮತ್ತು ನಮ್ಮ ಜೋನಲ್ ಕಮಿಷನರ್ಗೆ ಮಾತಾಡ್ಕೊಂಡಿದ್ದೆ. ಏನೂ ಜಾಸ್ತಿ ತೊಂದರೆ ಉಂಟಾಗಿಲ್ಲ. ಮೇನಾಗಿ ಬಂದಿದ್ದು ನಾರ್ತ್ ಮತ್ತು ವೆಸ್ಟ್ ಸೈಡ್ಗೆ ಬಂದಿದೆ. RR ಮತ್ತು ನಮ್ಮ ಯಲಹಂಕದಲ್ಲಿ ಜಾಸ್ತಿ ಬಂತು. ಯಲಹಂಕ ಔಟರ್ ಸ್ಕರ್ಟ್, ದಾಸರಹಳ್ಳಿ, RR ಮಾತ್ರ ಬಂತು. ಅದು ಈಸಿಯಾಗಿ ನೀರು ಹರಿದು ಹೋಗಿದೆ, ತೊಂದರೆ ಏನಿಲ್ಲ. ಒಂದು ನ್ಯಾಷನಲ್ ಹೈವೇ ಕಡೆಗೆ 2 ಪ್ಯಾಚಸ್ನಲ್ಲಿ ಸ್ವಲ್ಪ ನೀರು ನಿಂತು ತೊಂದರೆ ಉಂಟಾಗಿದೆ. ನ್ಯಾಷನಲ್ ಹೈವೇ ಅವರಿಗೆ ತಿಳಿಸಿದ್ದೀನಿ, ಅವರು ಪಂಪ್ ಅಲ್ಲಿ ಇಟ್ಕೊಳ್ತಾರೆ, ಸೊ ದ್ಯಾಟ್ ಅಲ್ಲಿ ತೊಂದರೆ ಉಂಟಾಗಬಾರ್ದು ಅಂತ. ಅದು ಕೂಡ ಅವರು ಮಾಡಲಿಲ್ಲ ಅಂದರೆ ನಾವು ಮಾಡ್ತೀವಿ.